ಮತ್ತೆ ರಣಮಳೆ ಆರ್ಭಟಿಸ್ತಾ ಇದೆ. ಮತ್ತಿಕೆರೆಯಲ್ಲಿ 2 ಮರ ಬಿದ್ದು ಕಾರುಗಳು ಜಖಮಾಗಿದೆ. HAL ದೊಮ್ಮಲೂರು ಹಳೆ ಏರ್ಪೋರ್ಟ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮೈಸೂರು ರಸ್ತೆಯ ಹಲವೆಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು 4 ರಿಂದ 5 ದಿನ ಮಳೆ ಕಾಟ ತಪ್ಪಲ್ಲ. ಜನರೇ ಹುಷಾರ್, ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮೈಸೂರು ರಸ್ತೆಯ ಹಲವೆಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಒಂದ್ ರೀತಿಯಾಗಿ ಪರದಾಟವನ್ನ ನಡೆಸುತ್ತಿದ್ದಾರೆ. ಇನ್ನೂ ಕೂಡ 4 ರಿಂದ 5 ದಿನ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗ ಮುಳುಗಿದ ಬೆಂಗಳೂರಲ್ಲಿ ಮತ್ತೆ ರಣಮಳೆ ಆರ್ಭಟಿಸ್ತಾ ಇದೆ. ಅಬ್ಬಿರಿದು ಬೊಬ್ಬಿರಿತಾ ಇದೆ. ಮತ್ತಿಕೆರೆಯಲ್ಲಿ 2 ಮರ ಬಿದ್ದು ಕಾರುಗಳು ಜಖಮಾಗಿದೆ. HAL ದೊಮ್ಮಲೂರು ಹಳೆ ಏರ್ಪೋರ್ಟ್ ಸುತ್ತಮುತ್ತ ಈಗ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಆ ದೃಶ್ಯಗಳನ್ನ ತೋರಿಸ್ತಾ ಇದೀವಿ. ಮಳೆಯಿಂದಾಗಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ. ಈಗ ಆಲ್ರೆಡಿ ಬೆಂಗಳೂರು ಅರ್ಧಕ್ಕರ್ಧ ಮುಳುಗ್ ಹೋಗಿದೆ. ಈಗ ತುಂಬಿರುವಂತಹ ನೀರು ಎಲ್ಲಿಗೆ ಹೋಗುತ್ತೆ ಅಥವಾ ಯಾವ ರೀತಿಯಾಗಿ ತೆರವುಗೊಳಿಸ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಎಲ್ಲರ ಕುತೂಹಲವನ್ನ ಕೆರಳಿಸಿದೆ. ಮಳೆ ಅವಾಂತರ ದೂರು ಕೊಟ್ಟು ಸಾಕಾದ್ರ ಜನ 24/7 ಸಹಾಯವಾಣಿಯಿಂದ ಜನರ ಕಷ್ಟ ಬಗೆಹರಿತಿಲ್ವಾ? ಬಿಬಿಎಂಪಿ ಕಂಟ್ರೋಲ್ ರೂಮ್ ಮೇಲೆ ಜನರಿಗೆ ನಂಬಿಕೆ ಹೋಗಿದ್ಯಾ? ನಿನ್ನೆ ರಣಮಳೆ ಬಂದಾಗ ಸಹಾಯವಾಣಿಗೆ ಸಾಲು ಕರೆಗಳು ಹೋಗಿದೆ. ಇವತ್ತು ಸಹಾಯವಾಣಿಗೆ ಬಂದಿದ್ದು ಕೇವಲ ಬೆರಳೆಣಿಕೆಯಷ್ಟು ಫೋನ್ಗಳು ಮಾತ್ರ. ಇನ್ನು 1533 ಬಿಬಿಎಂಪಿಯ 8 ವಲಯಗಳ ಸಹಾಯವಾಣಿ ಇದಾಗಿದ್ದು, ಈಗ ನಿನ್ನೆ ಬಂದಂತಹ ರಣಮಳೆಗೆ ಸಹಾಯವಾಣಿಗೆ ಸಾಕಷ್ಟು ಕಾಲ್ಗಳು ಬಂದಿದೆ. ಮತ್ತೊಂದ್ ಕಡೆ ಯಾವುದೇ ರೆಸ್ಪಾನ್ಸ್ ಕೂಡ ಆ ಕಡೆಯಿಂದ ಬಂದಿಲ್ಲ. ಈಗ 24/7 ಸಹಾಯವಾಣಿಯಿಂದ ಜನರ ಕಷ್ಟ ಬಗೆಹರಿತಿಲ್ವಾ? ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಳೆಯಿಂದ ಏನೆಲ್ಲ ಅವಾಂತರಗಳು ಆಗಿದೆ ಅನ್ನೋದ್ರ ಬಗ್ಗೆ. ಮತ್ತೊಂದ್ ಕಡೆ ಈಗ ಸಹಾಯವಾಣಿಗೆ ಸಾಕಷ್ಟು ಕರೆಗಳು ಬಂದರೂ ಕೂಡ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ. ಅದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಮಂಜುನಾಥ್, ಈಗ ಮಳೆ ಅವಾಂತರ ಯಾವ ರೀತಿಯಾಗಿ ಸೃಷ್ಟಿಯಾಗಿದೆ, ಜನರು ಇದರಿಂದ ಯಾವ ರೀತಿ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ, ಈಗ ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ, ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅಲ್ಲಿ? ಚೈತ್ರ, ಖಂಡಿತವಾಗ್ಲೂ ಸುಮಾರು ಸಂಜೆ ಒಂದು 8 ಗಂಟೆಗೆ ಶುರುವಾದಂತ ಮಳೆ ರಣಮಹಿಳೆ ಅಂತಾನೆ ಹೇಳ್ಬೋದು. ಆ ಮಳೆಗೆ ಸಾಕಷ್ಟು ಒಂದು ನೀರುಗಳು ಈಗಾಗಲೇ ಆ ರಸ್ತೆ ತುಂಬೆಲ್ಲ ತುಂಬಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನ್ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಈಗಾಗಲೇ 2 ವೀಲರ್ಗಳಾಗಿರ್ಬೋದು, 4 ವೀಲರ್ ಆಗಿರ್ಬೋದು, ಆಟೋದವರಾಗಿರ್ಬೋದು ಎಲ್ಲರೂ ಕೂಡ ಹರಸಾಹಸ ಪಟ್ಟು ಒಂದು ಮನೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಈಗ ನಾವಿರ್ತಕ್ಕಂಥ ಸ್ಥಳ ಬಂದು ಒಂದು ಜೂಬ್ಲಿ ರಸ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಇದು ಮೈಸೂರು ರಸ್ತೆಗೆ ಹೊಂದಾಣಿಕೆ ಹೊಂದಿರತಕ್ಕಂಥ ರಸ್ತೆ. ಸಾಕಷ್ಟು ಜನರು ಇದನ್ನ ದಿನನಿತ್ಯವಾಗಿ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲಿ ಹಳ್ಳ ದಿನ್ನೆ ಇದೆ ಅನ್ನೋದು ರೀತಿಯಲ್ಲಿ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಜನರು ಈ ರಸ್ತೆಯಲ್ಲಿ ದಿನನಿತ್ಯ ಓಡಾಡೋರ್ಗೂ ಕೂಡ ಕನ್ಫ್ಯೂಷನ್ ಆಗೋಗಿರ್ತಕ್ಕಂಥ. ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಅಂದ್ರೆ ನಿನ್ನೆ ಮತ್ತೆ ಇವತ್ತು ಏನ್ ಮಳೆ ಬಂದಿದೆ, ಇದರಲ್ಲಿ ಸಾಕಷ್ಟು ಒಂದು 800 ಮಳೆಗಳಿಗೆ ಓವರ್ ಅಲ್ಲಿ ನೀರು ನುಗ್ಗಿದೆ ಅಂತ ಕೂಡ ಇವತ್ತು ಗೊತ್ತಾಗ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಸ್ಥಳೀಯರು ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ಮೊದಲಿಗೆ ಇಲ್ಲಿ ನೀವು ಅಂಗಡಿ ಮುಚ್ಕೊಂಡು ಮನೆಗೆ ಹೋಗ್ತಾ ಇದ್ರಿ, ಎಲ್ಲಿಂದ ಬರ್ತಾ ಇದ್ರಿ ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಮತ್ತೆ ಮಳೆಗೆ ಏನಾದ್ರು ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ರ ಅಂತ? ಹೌದು ಸರ್, ಬಿಬಿಎಂಸಿ ಕಾಲ್ ಮಾಡಿ ಹೇಳಿದ್ದೀವಿ, ವಿಚಾರಿಸಿದ್ದೀವಿ. ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಬಿಬಿಎಂಸಿ ಅವರು. ಯಾಕೆ ನೋಡ್ತಾ ಇಲ್ಲ ಕರೆಕ್ಟ್ ಆಗಿ. ನಾವು ಅಂಗಡಿ ಕೆಲಸ ಮಾಡೋದವರು ಮುಚ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಬಹಳ ತೊಂದರೆ ಆಗ್ತಾ ಇದೆ. ಜನಗಳು ಹೋಗೋಕೆ ತೊಂದರೆ, ಗಾಳಿಗಳು ಹೋಗೋಕೆ ತೊಂದರೆ ಆಗ್ತಾ ಇದೆ ಸರ್. ಸರ್, ಎಷ್ಟು ಸಲ ಕಾಲ್ ಮಾಡಿದ್ರೆ ಬಿಬಿಎಂಪಿಗೆ ನೀವು? ಸರ್, ಸುಮಾರು 4 ಕಾಲ್ ಮಾಡಿದ್ದೀನಿ ಸರ್. ಏನಂತ ರೆಸ್ಪಾನ್ಸ್ ಬರುತ್ತೆ? ಏನು ಸರ್, ಬರ್ತೀನಿ ಅಂತ ಹೇಳ್ತಾರೆ, ಬರೀ ಯಾರು ಬನ್ನಿ ನೋಡ್ತಾ ಇಲ್ಲ ಸರ್. ಸೊ ಅಂದ್ರೆ ಸಂಜೆಯಿಂದ ಈ ರೀತಿ ಮಳೆ ಬೀಳ್ತಾ ಇದೆ, ಯಾರಾದ್ರೂ ಗಾಡಿ ವೆಹಿಕಲ್ಸ್ ಅವ್ರು ಯಾರಾದ್ರೂ ಬಿದ್ರ ಈ ರಸ್ತೆಯಲ್ಲಿ? ಹೌದು ಸರ್, ಸುಮಾರು 2 ಬಿದ್ದಿದೆ ಸರ್. ಚೈತ್ರ, ಒಟ್ಟಾರೆಯಾಗಿ ಸುಮಾರು 2 ರಿಂದ 3 ಜನ ಈ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥದ್ದು. ಜೊತೆಗೆ
ಬಿಬಿಎಂಪಿಗೆ ಸುಮಾರು 5 ರಿಂದ 6 ಕಾಲ್ಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆ ಕಾಲ್ಗಳಲ್ಲಿ ಕೂಡ ಸರಿಯಾದ ರೆಸ್ಪಾನ್ಸ್ ಅನ್ನ ಬಿಬಿಎಂಪಿ ಅಧಿಕಾರಿಗಳು ಕೊಡ್ತಾ ಇಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ರಸ್ತೆ ಈಗಾಗಲೇ ಜ್ವಲವೃತ ಆಗಿರ್ತಕ್ಕಂಥದ್ದು. ಆಗಿ ಸುಮಾರು ಅಂದ್ರೆ ಹಲೋ ಓಕೆ ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದ್ ಕಡೆ ಶರಣು ಹಂಪಿ ಅವರು ಈಗ ಬಿಬಿಎಂಪಿ ಕಂಟ್ರೋಲ್ ರೂಮ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾರೆ. ಶರಣು ಹಂಪಿ, ಇದೀಗ ಕಂಟ್ರೋಲ್ ರೂಮ್ಗೆ ಸ್ಟಿಲ್ ಕಾಲ್ಗಳು ಬರ್ತಾ ಇದೆಯಾ? ಯಾಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು? ಈಗ ಬಿಬಿಎಂಪಿಗೆ ಯಾವ ರೀತಿಯಾಗಿ ಬಡದೆಬ್ಬಿಸ್ಬೇಕಂತೆ, ಈ ರೆಸ್ಪಾನ್ಸಿಬಿಲಿಟಿನ ಯಾರು ತಗೋತಾರಂತೆ? ಚೈತ್ರ, ನಿನ್ನೆ ಬೆಂಗಳೂರಿನಲ್ಲಿ ಸುರಿದಂಥ ಭಾರಿ ಮಳೆಗೆ ಸಾಕಷ್ಟು ರೀತಿಯಾಗಿ ಫೋನ್ ಕರೆಗಳು ಬಂದು, ಅದು ಬಿಬಿಎಂಪಿಯ ಸಹಾಯವಾಣಿಗೆ. ನಾವೀಗ ಅದೇ ಬಿಬಿಎಂಪಿಯ ಸಹಾಯವಾಣಿ ಕಚೇರಿಯ ಮುಂಭಾಗದಲ್ಲಿದ್ದೇವೆ. 24x7 ಇರೋದು. ಪ್ರತಿ ವಲಯದಲ್ಲೂ ಕೂಡ ಪ್ರತ್ಯೇಕವಾದಂಥ ನಂಬರ್ ಇದೆ. ಇದರ ಜೊತೆಗೆ ಕೇಂದ್ರೀಕೃತವಾಗಿ ಇಲ್ಲಿ ಈಗೇನು ನಾವು ತೋರಿಸ್ತಾ ಇದ್ದೀವಿ, ಇಲ್ಲಿ ನಿಮಗೆ ಕೇಂದ್ರ ಕಚೇರಿಯಲ್ಲೂ ಕೂಡ ಸಹಾಯವಾಣಿ ಇದೆ. ನಿಮಗೆ 4 ಫೋನ್ ಇರೋದು ಕೂಡ ಕಂಡು ಬರ್ತಾ ಇದೆ. ಯಾವುದೇ ರೀತಿಯಾದಂಥ ಫೋನ್ಗಳಲ್ಲಿ ಯೂಶಲಿ ಮಳೆ ಬಂದಾಗ ಸಾಕಷ್ಟು ರೀತಿಯಾಗಿ ಬ್ಯುಸಿ ಇರಬೇಕು. ಯಾಕಂದರೆ ಜನರ ಸಮಸ್ಯೆಗಳಿರ್ತವೆ. ಮನೆ ಒಳಗಡೆ ನೀರು ನುಗ್ಗಿರುತ್ತೆ, ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಲ್ಲಿ ನೀರು ಬಂದಿರುತ್ತೆ, ಇನ್ನು ರಸ್ತೆ ಮೇಲೂ ಕೂಡ ಮಳೆ ನೀರು ನಿಂತಿರುತ್ತೆ. ಆದರೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಫೋನ್ ಕರೆಗಳು ಅಂದರೆ ಜನರು ಮಾಡಿರುವಂಥ ಕರೆಗಳ ಸಂಖ್ಯೆ ಬಹಳ ಅಂದರೆ ಬಹಳ ಕಡಿಮೆ. 1 ಗಂಟೆಯಲ್ಲಿ ಕನಿಷ್ಠ ಏನಂದ್ರೆ ಒಂದು 10 ರಿಂದ 15 ಕರೆಗಳು ಬಂದಿರಬಹುದು. ಸೊ ಕರೆ ಬಾರದೇ ಇರೋನಲ್ಲಿ ಆಪರೇಟರ್ ಎಲ್ಲರೂ ಕೂಡ ಇದ್ದಾರೆ, ಮತ್ತು ಇಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಎಲ್ಲರೂ ಕೂಡ ಆಕ್ಟಿವ್ ಆಗಿದ್ದಾರೆ. ಬಟ್ ಫೋನ್ ಕರೆಗಳು ಬರ್ತಾ ಇಲ್ಲ. ಅಂದರೆ ಜನರಿಗೆ ಬಿಬಿಎಂಪಿ ಬಗ್ಗೆ ವಿಶ್ವಾಸ ಕಡಿಮೆ ಆಗ್ತಿದೆಯಾ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತದೆ. ಯಾಕಂದರೆ ಸಾಕಷ್ಟು ಸಾರಿ ಜನರೆಲ್ಲರೂ ಕೂಡ ತಮ್ಮ ಏರಿಯಾದಲ್ಲಿ ಏನು ಸಮಸ್ಯೆ ಆಗ್ತದೆ, ಮಳೆ ಸಮಸ್ಯೆ, ಅದನ್ನು ಮನವಿ ಮಾಡ್ಕೊಂಡಿರ್ತಾರೆ, ಬಿಬಿಎಂಪಿ ಕರೆ ಮಾಡಿರ್ತಾರೆ. ಆದರೆ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಆಗ್ತಾ ಇಲ್ಲ. ಕೂಡಲೇ ಫೋನ್ ಮಾಡಿದ ಕೂಡಲೇ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ. ಮೀನ್ಸ್ ಮನೆ ಒಳಗಡೆ ನೀರು ನುಗ್ಗಿದ್ದೇ ಆಗಿರ್ಬೋದು, ಗಿಡ ಮರಗಳು ಕೆಳಗಡೆ ರಸ್ತೆ ಮೇಲೆ ಬಿದ್ದಿರುವಂಥ ಪ್ರಸಂಗಗಳೇ ಆಗಿರ್ಬೋದು. ಈ ರೀತಿಯಾಗಿ ನಾವು ಫೋನ್ ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿಲ್ಲ ಅನ್ನುವಂಥ ಆರೋಪ ಜನರಲ್ಲಿದೆ. ಮತ್ತು ಈ ಕಾರಣಕ್ಕಾಗಿ ಇವತ್ತು ಫೋನ್ ಕರೆಗಳು ಮಾಡಿಲ್ಲ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಬಟ್ ಇವತ್ತಿನ ಸಿಚುವೇಶನ್ ನೋಡ್ತಾ ಹೋದ್ರೆ, ಯಾಕಂದ್ರೆ ನಿನ್ನೆಗೆ ಡೆಡ್ ಅಗೇನೆಸ್ಟ್ ಇದೆ. ಯಾಕಂದ್ರೆ ನಿನ್ನೆನೂ ಕೂಡ ಈ ಸಹಾಯವಾಣಿಯಲ್ಲಿದ್ವಿ. 5 ನಿಮಿಷಕ್ಕೆ ಒಂದು ಫೋನ್ ಆದರೂ ಕರೆ ಬರ್ತಾ ಇತ್ತು. ನಾವು ಈಗ ಇಲ್ಲಿ 5 ನಿಮಿಷದಿಂದನೂ ಕೂಡ ಇದ್ದೀವಿ. ಯಾವುದೇ ರೀತಿಯಾಗಿ ಒಂದೇ ಒಂದು ಫೋನ್ ಕರೆ ಕೂಡ ಬರ್ತಾ ಇಲ್ಲ. ಮಳೆ ಕೂಡ ಕಡಿಮೆ ಇದೆ. ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದ ಫೋನ್ ಕರೆಗಳು, ಸಹಾಯವಾಣಿಗೆ ಬರುವಂಥ ಕರೆಗಳು ತುಂಬ ಕಡಿಮೆ ಇದೆ. ಇನ್ನು 1533 ಇನ್ನೊಂದು ನಂಬರ್ ಇದೆ. ಆ ನಂಬರ್ಗೂ ಕೂಡ, ಅದು ಕೇಂದ್ರೀಕೃತವಾದಂಥ ನಂಬರ್, ಆ ನಂಬರಿಗೆ ಫೋನ್ ಕರೆ ಬರುವಂಥ ಸಂಖ್ಯೆನೂ ಕೂಡ ಜಾಸ್ತಿ. ಇದು ಬೇರೆ ಕಟ್ಟಡದಲ್ಲಿದೆ, ಅನೆಕ್ಸರ್ 3 ಅಲ್ಲಿದೆ. ಸೊ ಅಲ್ಲಿ ಅದು ರೆಕಾರ್ಡಿಂಗ್ ವ್ಯವಸ್ಥೆನೂ ಕೂಡ ಇರುತ್ತೆ. ಮತ್ತು ವಾಟ್ಸಪ್ ಮೂಲಕನೂ ಕೂಡ ಜನರು ಸಹಾಯವಾಣಿ ಮೂಲಕ ನಿಮಗೆ ಫೋಟೋಗಳನ್ನು ತೆಗೆದು ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಕೂಡ ಮಾಹಿತಿಯನ್ನು ಕೊಡ್ಬೋದು. ಬಿಬಿಎಂಪಿ ತನ್ನೆಲ್ಲ ಪ್ರಯತ್ನಗಳನ್ನು ಏನು ಮಾಡಬೇಕು ಮಾಡ್ತಾ ಇದೆ. ಬಟ್ ಜನರು ಏನು ಪ್ರಶ್ನೆ ಏನು ಮಾಡ್ತಾ ಇದ್ದಾರೆ ಅಥವಾ ಫೋನ್ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ, ಆ ಸಮಸ್ಯೆಗಳು ಬಗೆಹರಿತಿಲ್ಲ. ಯಾಕಂದರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದ್ರೆ ಅದು ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೂ ಆಗೋದಿಲ್ಲ. ಬೆಳ್ಳಂದೂರು ಕೆರೆಯಲ್ಲಿ ನಿಮಗೆ ಕಳೆದ 1 ವಾರದಿಂದನೂ ಕೂಡ ರಸ್ತೆ ಮೇಲೇ ನೀರು ಹರಿತಾ ಇದೆ. ಇನ್ನೂ 2 ದಿನಗಳ ಕಾಲ ಅದೇ ರೀತಿಯಾಗಿ ನೀರು ನಿಂತಿರುತ್ತೆ ಅಂಥೇಳಿ ಸ್ವತಃ ಮುಖ್ಯ ಆಯುಕ್ತರೇ ಮಾಹಿತಿಯನ್ನು ನೀಡ್ತಾರೆ. ಸೊ ಹೀಗಾದಾಗ ಇನ್ನು ಬಿಬಿಎಂಪಿಗೆ ಕಂಟ್ರೋಲ್ ರೂಮಿಗೆ ನಾವು ಯಾಕೆ ಫೋನ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ ಅಂತ ಅನ್ಸುತ್ತೆ. ಚೈತ್ರ, ಓಕೆ, ಧನ್ಯವಾದ.